ಎಸ್, ಕಳೆದ 20 ದಿನಗಳಿಂದ ಮುದ್ರಣಕಾಶಿ ಗದಗ ನಗರವನ್ನು ಕ್ರೀಡಾಕಾಶಿಯನ್ನಾಗಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಈ ತಂಡ ಏನು ಮಾಡಿತ್ತು, ಇವತ್ತು ಫೈನಲ್ ಮ್ಯಾಚ್ ಕೂಡ ನಡೆಯಿತು. ಈಗಾಗಲೇ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಎಲೈಟ್ ತಂಡ ಅಂದರೆ ಡಾಕ್ಟರ್ ಅರವಿಂದ್ ಅವರ ನೇತೃತ್ವದ ಮಾಲೀಕತ್ವದ ತಂಡ ಇವತ್ತು ವಿಜಯಶಾಲಿಯಾಗಿದೆ. ಬಹುಶಃ ಗದಗನ ಕ್ರೀಡಾಪಟುಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ಇದೊಂದು ರೀತಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಅಂತ ಹೇಳ್ಬೋದು. ಬಹುಶಃ ಈ ಟೂರ್ನಮೆಂಟ್ ರೂವಾರಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಅವರ ಬೆನ್ನು ತಡ್ತಾ ಬಂದಿರುವಂಥವರು SK ಪಾಟೀಲ್ ಸಾಹೇಬರು. ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಗದಗನ್ನು ಕ್ರೀಡಾ ಪರಿಸರ, ಕ್ರೀಡಾ ನಗರವನ್ನಾಗಿ ಮಾಡಬೇಕು. ಬರುವಂತಹ ದಿನಮಾನಗಳಲ್ಲಿ ಅಂದರೆ 2030ನೇ ಇಸ್ವಿಗೆ ಇಲ್ಲಿ ರಣಜಿ ಪಂದ್ಯ ಕೂಡ ನಡೀಬೇಕು ಅನ್ನುವಂತಹ ಆಶಾಭಾವನ ಅವರು ವ್ಯಕ್ತಪಡಿಸಿದರು. ಎಸ್, ಹಾಗಿದ್ರೆ ಗದಗದ ಯುವಕರ ಉತ್ಸಾಹವನ್ನು ಅವರು ನೋಡ್ತಾ ಇದ್ದಾರೆ. ಸ್ವತಃ ಪ್ರತ್ಯಕ್ಷ ಆಟವನ್ನು ನೋಡಿದ್ದಾರೆ. ಏನು ಹೇಳ್ತಾರೆ ಈ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಕಳೆದ 20 ದಿನಗಳಲ್ಲಿ ಬಹುಶಃ ಈ ಮೈದಾನವನ್ನು ಸಿದ್ಧಗೊಳಿಸುವಾಗಿಂದ ಹಿಡಿದು ಇಲ್ಲಿ ತನಕ ನಾವು ಕೂಡ ಅದನ್ನು ನೇರ ಪ್ರಸಾರ ಮಾಡ್ತಾ ಬಂದ್ವಿ. ಅನೇಕ ಯುವಕರು ಉತ್ಸಾಹ ಉಲ್ಲಾಸದಿಂದ ನಾನು ಕೂಡ ಮುಂದೊಂದು ದಿನ ಮತ್ತೊಂದು IPL KPL ಮೊದಲು ಆಡಬಹುದು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಅವಕಾಶವನ್ನು ಕೊಟ್ಟಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದರು. ಅವತ್ತು ಆರಂಭದಲ್ಲಿ ಚಾಲನೆಯನ್ನು ಕೊಟ್ಟರಿ. ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಖುದ್ದು ನೀವು ಕೂಡ ನೋಡ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ ಸರ್ ತಮಗೆ? ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನಮ್ಮ ಯುವಕರು ವಿಶೇಷವಾಗಿರ್ತಕ್ಕಂಥ ಉತ್ಸಾಹ, ಹುರುಪು, ಹುಮ್ಮಸ್ಸಿನಿಂದ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಮ್ಮ ನೈಪುಣ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಟ್ಯಾಲೆಂಟನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ಅವರ ಆಟ ನೋಡೋದಂದ್ರೆ ಖುಷಿ. ನಾವು ಗದಗ್ನಲ್ಲಿ ಆಟ ನೋಡ್ತಾ ಇದ್ದೇವೋ ಅಥವಾ IPL KPL ಟೆಸ್ಟ್ ಕ್ರಿಕೆಟ್ನಂಥ ಆಟ ನೋಡ್ತಾ ಇದ್ದೇವೋ ಅಂಥೇಳಿ ನಮ್ಮಲ್ಲೇ ಭಾವನೆ ಮೂಡ್ತದೆ. ಅಷ್ಟು ಉತ್ಸಾಹವನ್ನು ನಾನು ಇವತ್ತು ನೋಡ್ತಾ ಇದ್ದೀವಿ. ಸುಮಾರು 15-20 ದಿವಸಗಳ ಕಾಲ ಸುಮಾರು 10,000 ಯುವಕರು ಈ ಕ್ರೀಡೆಯೊಳಗೆ ಸಂಪೂರ್ಣವಾಗಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಕ್ರೀಡಾಭಿಮಾನ ಏನಿದೆ, ಅವರಿಗೆ ಆ ಕ್ರೀಡಾ ಮನೋಭಾವ ಏನಿದೆ, ಅದೆಲ್ಲದಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಏನು ತೋರಿಸ್ತದೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಅಭಿವ್ಯಕ್ತಗೊಳಿಸೋದ್ರ ಮೂಲಕ ನಮ್ಮ ಟ್ಯಾಲೆಂಟನ್ನು ಅಭಿವೃದ್ಧಿಗೊಳಿಸ್ತೀವಿ. ಗದಗಿನ ಕೀರ್ತಿಯನ್ನು ಉತ್ತುಂಗಕ್ಕೆ ತರಬೇಕು ಅನ್ನೋದೇ ಅವರ ಉದ್ದೇಶ. ನಮ್ಮ ಗದಗಿನ ಆಟಗಾರ, ಕ್ರಿಕೆಟ್ ಆಟಗಾರ ಒಬ್ಬವ ಇವತ್ತು ಇಂಟರ್ನ್ಯಾಷನಲ್ ಗೇಮ್ ಆಡಿ ಇವತ್ತು ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಸುನೀಲ್ ಜೋಶಿ ಅಂಥ ಕ್ರಿಕೆಟ್ ಆಟಗಾರರಿರುವಂಥ ನಮ್ಮ ಗದಗ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಟ್ಯಾಲೆಂಟ್ಗಳು ಹೊರಗೆ ಬರಲಿ ಅಂಥೇಳಿ ನಾನು ಹಾರೈಕೆ ಮಾಡಿದ್ದೇನೆ. ಗದಗು ಕ್ರಿಕೆಟ್ ಮಾತ್ರ ಅಲ್ಲ, ಕಬಡ್ಡಿ ಇರಲಿ, ಹಾಕಿ ಇರಲಿ, ವಾಲಿಬಾಲ್ ಇರಲಿ, ಇವೆಲ್ಲ ಆಟಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಹಿರಿಮೆಯನ್ನು ತೋರಿಸಿದೆ. ಅಥ್ಲೆಟಿಕ್ಸ್ದೊಳಗೆ ಸಾಧನೆಗಳನ್ನು ಮಾಡಿದೆ. ಸೈಕ್ಲಿಂಗ್ದೊಳಗೆ ನಾವು ದಾಖಲೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಕುಸ್ತಿಯೊಳಗೆ ನಾವು ನಮ್ಮ ಭಾರತದಲ್ಲಿಯೇ ಒಂದು 2 ಟೈರ್ ಸಿಟಿಯೊಳಗೆ ಇಷ್ಟು ಟ್ಯಾಲೆಂಟ್ ಇರ್ತಕ್ಕಂಥದ್ದು ಅನ್ನೋದನ್ನು ಎಲ್ಲರೂ ಒಪ್ತಾ ಇದ್ದಾರೆ. ಇಷ್ಟೊಂದು ಕ್ರೀಡಾ ನಗರಿ ಆಗೋದಕ್ಕೆ ಒಂದು ವ್ಯವಸ್ಥೆ ಇವತ್ತು ಸಜ್ಜಾಗಿದೆ. ಈ ಆಟಗಾರರ ಉತ್ಸಾಹವನ್ನು, ಹುಮ್ಮಸ್ಸನ್ನು ನೋಡಿ ಇನ್ನೂ ಹೆಚ್ಚಿನ ಕ್ರೀಡಾ ಸೌಲಭ್ಯಗಳನ್ನು ಇಲ್ಲಿ ತರ್ತೀವಿ. ಅಷ್ಟೇ ಅಲ್ಲ, ಬರುವ ದಿವಸಗಳಲ್ಲಿ ಇದರ ಎತ್ತರವನ್ನು ಎತ್ತರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಾವು ಈಗಾಗಲೇ ನಾನು ಅನೌನ್ಸ್ ಮಾಡಿದೆ, ಕಾಮನ್ವೆಲ್ತ್ ಕಂಟ್ರೀಸ್ ವಾಲಿಬಾಲ್ ಚಾಂಪಿಯನ್ಶಿಪ್ ನಮ್ಮ ಗದಗದಲ್ಲಿ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಅಂತಿಮ ಇನ್ಸ್ಪೆಕ್ಷನ್ ಸಲುವಾಗಿ ಬರ್ತಾ ಇದ್ದಾರೆ. ಅದೊಂದು ಗದಗಿಗೆ ಒಂದು ದೊಡ್ಡ ಇವೆಂಟ್ ಆಗುತ್ತೆ. ಆ ಇವೆಂಟ್ಗಳ ಮೂಲಕ ವಾಲಿಬಾಲ್ನಲ್ಲಿ ಆಸಕ್ತಿ ಇದ್ದವ್ರಿಗೆ ವಾಲಿಬಾಲ್ನ ತಮ್ಮ ಟ್ಯಾಲೆಂಟ್ಗಳನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ಒಂದು ವಿಶೇಷ ಸಂದರ್ಭ ದೊರಕ್ತದೆ. ನಾನು ಮತ್ತೊಮ್ಮೆ KH ಪಾಟೀಲ್ ಕ್ರಿಕೆಟ್ ಟೂರ್ನಿ ಸೀಸನ್ 2 ಏನು ಇವತ್ತು ಏರ್ಪಾಟಾಗಿ ಇವತ್ತು ಪೂರ್ಣಗೊಂಡಿದೆ ನೋಡಿ. ಇಲ್ಲಿ ಸಂಭ್ರಮ ಯಾವ ಎತ್ತರಕ್ಕೆ ಹೋಗಿದೆ. 15-20 ನಿಮಿಷದ ಮೇಲಾಯಿತು. ಪಟಾಕ್ಷಿಗಳು, ಅವು ವಿವಿಧವಾಗಿರ್ತಕ್ಕಂಥ ಚಂದ ಕಾಣ್ತಕ್ಕಂಥ
ಹರ್ಷೋದ್ಗಾರಗಳ ಮುಖಾಂತರ ಇವತ್ತು ನಮ್ಮ ಯುವಕರು ಇಷ್ಟೊಂದು ಖುಷಿಯಲ್ಲಿದ್ದಾರಲ್ಲ, ಅದೇ ನಮ್ಮೆಲ್ಲರಿಗೆ ಖುಷಿ. ಕ್ರೀಡಾ ಮನೋಭಾವ ಹೆಚ್ಚಾಗಲಿ, ಕ್ರೀಡಾಪಟುಗಳಿಗೆ ವಿಶೇಷ ಟ್ಯಾಲೆಂಟ್ ಬೆಳಗಲಿ. ಇವತ್ತು ಕ್ರಿಕೆಟ್ ಮಾತ್ರವಲ್ಲ, ಕ್ರಿಕೆಟ್, ಹಾಕಿ, ವಾಲಿಬಾಲ್, ಫುಟ್ಬಾಲ್, ಅಥ್ಲೆಟಿಕ್ಸ್, ಸ್ವಿಮ್ಮಿಂಗ್, ಕುಸ್ತಿ, ಖೋ ಖೋ ಇವೆಲ್ಲದರಲ್ಲೂ ಸಹಿತ ನಮ್ಮ ಯುವಕರು, ನಮ್ಮ ಮಕ್ಕಳು ವಿಶೇಷ ಆಟವನ್ನು ಪ್ರದರ್ಶನ ಮಾಡಲಿ, ಅವರೆಲ್ಲರಿಗೆ ಒಳ್ಳೆಯದಾಗಲಿ. ನಮ್ಮಲ್ಲಿ ಏನು ಕ್ರೀಡಾ ನಗರಿ ಮಾಡೋದಕ್ಕೆ ಕೊರತೆಗಳಿವೆ, ಆ ಎಲ್ಲ ಕೊರತೆಗಳನ್ನು ನೀಗಿಸಿ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶವನ್ನು, ನಗರವನ್ನು ಸಿದ್ಧಗೊಳಿಸ್ತೀವಿ. ಸರ್, ಈಗ ಪ್ರತಿದಿನ ಕೂಡ ನಾವು ಕೂಡ ಹಲವಾರು ಜನರನ್ನ ಇಲ್ಲಿ ಸಂದರ್ಶನಕ್ಕೆ ಒಳಪಡಿಸ್ತಾ ಇದ್ವಿ. ಅದು ಕಾಮನ್ ಪರ್ಸನ್ಸ್ ಆಗಿರ್ಬೋದು ಅಥವಾ ಕ್ರೀಡಾ ಅಭಿಮಾನಿಗಳಾಗಿರ್ಬೋದು, ಅವರೆಲ್ಲ ಒಂದಷ್ಟು ವಿಷಯಗಳನ್ನು, ಬಯಕೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಸಾಹೇಬರು ಬರುವಂಥ ದಿನಮಾನಗಳಲ್ಲಿ ತಾವು ಕೂಡ ಉದ್ಘಾಟನೆ ಮಾಡಬೇಕಾದ್ರೆ ಕೂಡ ಹೇಳಿದ್ರಿ, ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣವನ್ನು, ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡಿಕೊಡ್ತೀವಿ ಅಂತ. ಅದರದ್ದು ಒಂದು ಬೇಡಿಕೆಯನ್ನು ಇಟ್ಟರೆ, ಅದರ ಜೊತೆಗೆ ಗ್ರಾಮೀಣ ಭಾಗಗಳಲ್ಲೂ ಕೂಡ ಕಬಡ್ಡಿಯಂತಹ ಪಂದ್ಯಗಳನ್ನು ಆಯೋಜಿಸಬೇಕು, ಮೊದಲ ಭಾಗವಾಗಿ ನಮ್ಮ ಮುಳುಗುಂದ ಪಟ್ಟಣದಲ್ಲೇ ಆಗಬೇಕು ಅನ್ನುವಂಥದ್ದನ್ನು ಹಲವಾರು ಯುವಕರು, ಕ್ರೀಡಾಪಟುಗಳು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಮುಳುಗುಂದದ ಬಗ್ಗೆ ತಮಗೆ ಹೇಳೋದಾದರೆ, ಈಗಾಗಲೇ ಆ ಕ್ರೀಡಾಂಗಣ ಮಾಡೋದಕ್ಕೆ ಏನು ಭೂಮಿ ಬೇಕಾಗಿತ್ತು ಆ ಭೂಮಿಯನ್ನು ಒದಗಿಸೋದಕ್ಕೆ ಅವರು ಮುಂದೆ ಬಂದಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಆ ಭೂಮಿ ಪೂಜೆಯ ಜೊತೆಗೆ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಕ್ಕಂಥದ್ದನ್ನು ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ತಾಲೂಕಿನಲ್ಲಿ ಸುಮಾರು 6-8 ಕಡೆ ಕಬಡ್ಡಿ ಮ್ಯಾಟ್ ಮೇಲೆ ಆಡ್ತಾ ಇದ್ದಾರೆ ಇವತ್ತು. ಆ ಒಂದು ಅಭಿವೃದ್ಧಿ ಆಗಿದೆ, ಆ ಬೆಳವಣಿಗೆ ಆಗಿದೆ. ಕಬಡ್ಡಿ ಸಹಿತ ಇವತ್ತು ವಿಶೇಷವಾದ ರೀತಿಯೊಳಗೆ ನಮ್ಮ ತಾಲೂಕಿನಲ್ಲಿ ಆಟ ಆಡ್ತಾ ಇದ್ದಾರೆ. ಸರ್, ಇನ್ನು ಕೊನೆಯದಾಗಿ ಇದನ್ನು ಹೊರತುಪಡಿಸಿ ತಾವೊಬ್ಬರು ಕೂಡ ಸರ್ಕಾರದಲ್ಲಿ ಹಿರಿಯ ಸಚಿವರಾಗಿ, ಹಿರಿಯ ರಾಜಕಾರಣಿಗಳಾಗಿ ಪ್ರತಿನಿತ್ಯ ಸರ್ಕಾರದ ಅಭಿವೃದ್ಧಿಪರ ಕಾರ್ಯಕಲಾಪಗಳಲ್ಲಿ, ಚಟುವಟಿಕೆಗಳಲ್ಲಿ ತಾವು ತೊಡಗಿರ್ತೀರಿ. ಇಷ್ಟೊತ್ತಿನ ತನಕ ತಾವು ಇಲ್ಲಿ ವಿಶ್ರಮಿಸಿದಿರಿ, ವೀಕ್ಷಣೆ ಮಾಡ್ತಾ ಇದ್ದೀರಿ, ಈಗೂ ಕೂಡ ಈ ಸಂಭ್ರಮ ನೋಡ್ತಾ ಇದ್ದೀರಿ. ಎಲ್ಲ ಒಂದು ಕಡೆ ಒಂದು ಅದರ ಆಚೆಗೆ ಬಂದುಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆಯಾ ಅಂತ? ನಾನು ಇಷ್ಟೇ ಹೇಳ್ಬೋದು, ಈ ಸಂತೋಷ, ಯುವಕರ ಸಂತೋಷ ನೋಡಿ ನನಗೆ ಭಾರಿ ಸಮಾಧಾನ ಆಗಿದೆ, ಖುಷಿಯಾಗಿದೆ. ನಾನು ಕ್ರಿಕೆಟನ್ನು ಭಾಳ ವೀಕ್ಷಣೆ ಮಾಡೋದಿಲ್ಲ, ಆದರೆ ನಾನು ವೀಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಯುವಕರ ಆ ಸಂತೋಷ, ಹುರುಪು, ಹುಮ್ಮಸ್ಸು, ಅವ್ರಿಗೆ ಕ್ರೀಡಾಸಕ್ತಿ ಇರೋದು ನೋಡಿ. ರಾತ್ರಿ 9:30, 10 ಗಂಟೆಗೆ ಇಷ್ಟು ಶಿಸ್ತಿನ ಯುವಕರನ್ನು ನೋಡೋದಂದ್ರೆ ಭಾಗ್ಯ. ಆ ಭಾಗ್ಯವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಅವರೆಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಎಸ್, ಕರ್ನಾಟಕದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ HK ಪಾಟೀಲ್ರು ಅಂತಂದರೆ ಅವರಿಗೆ ಅವ್ರದ್ದೇ ಆಗಿರತಕ್ಕಂಥ ಒಂದು ಗತ್ತಿದೆ, ತಾಕತ್ತಿದೆ. ಹಿರಿಯ ಸಚಿವರು ಕೂಡ ಹೌದು, ಪ್ರಭಾವಿ ಸಚಿವರು ಕೂಡ ಹೌದು. ಅಂಥದ್ದರ ನಡುವೆ ಯುವಕರು ಖುಷಿ ಪಡ್ತಾ ಇರುವುದನ್ನು ನೋಡಿ ಅವರು ಕೂಡ ನಾನು ಆ ಸಂತಸವನ್ನು ಅನುಭವಿಸ್ತಾ ಇದ್ದೇನೆ. 10 ಗಂಟೆಯ ಸಮಯವಾದರೂ ಕೂಡ ಇಲ್ಲಿ ನೆರೆದಿರುವಂಥ ಯುವ ಸಮೂಹ, ಅವರ ಉತ್ಸಾಹ, ಉಲ್ಲಾಸ, ಸಿಡಿಸ್ತಕ್ಕಂಥ ಪಟಾಕಿಗಳು, ಹಾಕ್ತಕ್ಕಂಥ ಕೇಕೆಗಳು, ವಿಜಯ ಮೇಲೆ ಧರಿಸ್ತಕ್ಕಂಥ ಪರವಾಗಿ ಚಪ್ಪಾಳೆಗಳು, ಇದನ್ನು ನೋಡಿ ನಾನೂ ಕೂಡ ಖುಷಿ ಪಟ್ಟಿದ್ದೇನೆ, ಮನರಂಜಿಸಿದ್ದೇನೆ. ಇವರ ಉತ್ಸಾಹಕ್ಕೆ, ಉಲ್ಲಾಸಕ್ಕೆ ಕೊರತೆಯಾಗದಂತೆ ಬರುವಂಥ ದಿನಮಾನಗಳಲ್ಲಿ ಇನ್ನೂ ಕೂಡ ಕ್ರೀಡಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತೇನೆ ಅನ್ನುವಂಥದ್ದು ಸಚಿವರಾಗಿರುವಂಥ HK ಪಾಟೀಲ್ ರವರ ಮಾತು. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.